ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಸಿ ಸೆಕ್ಷನ್ ಆದಮೇಲೆ ನಾವು ಹೇಗೆ ನಮ್ಮ ಸಿ ಸೆಕ್ಷನ್ ಗಾಯನ ರಿಕವರಿ ಮಾಡ್ಕೋಬೇಕು, ನಾವು ಹೇಗೆ ಕೇರ್ಫುಲ್ಲಾಗಿರಬೇಕು ಸಿ ಸೆಕ್ಷನ್ ಆದಾಗ, ಮತ್ತು ರಿಕವರಿ ಮಾಡೋಕ್ಕೆ ಟಿಪ್ಸ್ಗಳನ್ನ ನಾನು ಹೇಳ್ತೀನಿ. ಯಾಕಂದರೆ ನಾನು ಸುಮ್ಮನೆ ಬೇರೆ ವೀಡಿಯೋಗಳೆಲ್ಲ ಮಾಡಲ್ಲ, ನಂದು ಏನು ಓನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೇ. ಯಾಕಂದರೆ ನನಗೂ 2 ಸಿ ಸೆಕ್ಷನ್ ಡೆಲಿವರಿನೇ ಆಗಿರೋದು. ಓಕೆ ಫ್ರೆಂಡ್ಸ್, ಮತ್ತು ಸಿ ಸೆಕ್ಷನ್ ಡೆಲಿವರಿ ಆದಾಗ ನಮಗೆ ಹೇಳ್ತಾರೆ, ಫಸ್ಟು ಸಿ ಸೆಕ್ಷನ್ ಆದಮೇಲೆ ನಾರ್ಮಲ್ ಡೆಲಿವರಿ ಅಂದರೆ ಅವತ್ತು ಡೆಲಿವರಿ ಆಗಿ ಪಾಪು ಈಚೆ ಬರೋವರೆಗೂ ಪೇಯ್ನ್ ಇರುತ್ತೆ. ಸಿ ಸೆಕ್ಷನ್ ಆದರೆ ಅನಫೆಸ್ತಿಯ ಪವರ್ ಇರೋವರೆಗೂ ಪೇಯ್ನ್ ಇರಲ್ಲ. ಆಮೇಲೆ ಪೇಯ್ನ್ ಕಮ್ಮಿ ಆಯ್ತಾ ಬರ್ತಾ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅಂದರೆ ಎರಡು ಅಂದರೆ ನಾರ್ಮಲ್ ಡೆಲಿವರಿ ಆಗಲಿ ಸಿಸರಿನ್ ಆಗಲಿ ಎರಡೂ ಕಷ್ಟನೇ. ಅಂದರೆ ನಾನು ನಾರ್ಮಲ್ ಡೆಲಿವರಿ ಈಸಿ, ಸಿಸರಿನ್ ಕಷ್ಟ ಅಂತ ಹೇಳ್ತಿಲ್ಲ. ನಾರ್ಮಲ್ ಡೆಲಿವರಿ ಅಂದರೆ ಅದು ನಾರ್ಮಲ್ ಆಗೋದಕ್ಕೂ ಸಿಸರಿನ್ ಆಗೋಕ್ಕೂ ತುಂಬ ಇರುತ್ತೆ. ಸಿಸರಿನ್ ಆದರೆ ನಾವು ತುಂಬ ಬ್ಯಾಕ್ ಪೇಯ್ನ ಎದುರಿಸ್ಬೇಕಾಗುತ್ತೆ. ಅಂದರೆ ಅನಪೇಸ್ತಿಯ ಕೊಡ್ತಾರೆ. ಆ ಅನಪೇಸ್ತಿಯ ಪವರ್ ಕಮ್ಮಿ ಆಯ್ತಾ ಬರ್ತಾ ನಮಗೆ ನೋವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ನೋವು ಸ್ಟಾರ್ಟ್ ಆದಾಗ ಈಗ ಡಾಕ್ಟ್ರು ಎಲ್ಲ ಬಂದು ಚೆಕಪ್ ಮಾಡ್ತಾರೆ. ಮತ್ತು ಅದು ನೋವಿಂದು ಇಂಜೆಕ್ಷನ್ನು, ಟ್ಯಾಬ್ಲೆಟ್ಗಳು ಮತ್ತು ಡಿಪ್ಸು ನಮಗೆ ಕೊಡ್ತಾ ಇರ್ತಾರೆ. ಆಮೇಲೆ ಕೊಡ್ತಾ ಬಂದಾಗ ಇವತ್ತು ಒಂದು 8 ಅವರ್ಸ್ ಇಲ್ಲ 12 ಅವರ್ಸ್ಗೆ ನಮ್ಮನ್ನ ತಿರುಗಾಡಿಸ್ತಾರೆ. ಆ ತಿರುಗಾಡಿಸ್ಬೇಕಾದ್ರೆ ಪೇಯ್ನ್ ಬರುತ್ತಲ್ಲ, ಅದು ಯಪ್ಪ ಯಾವ ದೇವ್ರಿಗೂ ಬೇಡ. ನನಗೆ ಫಸ್ಟ್ ಡೆಲಿವರಿಲಿ ತುಂಬ ಪೇಯ್ನ್ ಆಗಿಬಿಟ್ಟಿತ್ತು. 2ನೇ ಡೆಲಿವರಿಲಿ ಏನು ಅಷ್ಟು ಅನಿಸ್ಲಿಲ್ಲ. ಮತ್ತು ಒಂದೊಂದು ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ, 7 ಡೇಸ್ ಇಲ್ಲ 8 ಡೇಸ್ವರೆಗೂ ಅದೇ ಆಸ್ಪತ್ರೆಯಲ್ಲಿ ಅಲ್ಲೇ ಇಟ್ಕೊಂಡು ಡಿಸ್ಚಾರ್ಜ್ ಮಾಡ್ತಾರೆ. ಹೊಲ್ಗೆನೂ ಬಿಚ್ಬಿಟ್ಟು, ಇಲ್ಲಾಂದರೆ 5 ಡೇಸ್ಗೆ ಡಿಸ್ಚಾರ್ಜ್ ಮಾಡಿಬಿಟ್ಟು 8 ಡೇಸ್ಗಿಲ್ಲ 7 ಡೇಸ್ಗೆ ಬನ್ನಿ ಅಂತಾರೆ. ಇವಾಗೆಲ್ಲ ಸ್ಟಿಚ್ ಹೆಂಗೆ ಹಾಕಿರ್ತಾರೆ ಅಂದರೆ, ಒಂದು ವೈರ್ ಇರುತ್ತೆ, ಅದು ವೈರ್ನ ಹಿಂಗೆ ಸುಮ್ಮನೆ 1 ನಿಮಿಷಕ್ಕೆ ಎಳೆದ್ಬಿಡ್ತಾರೆ. ನಮಗೂ ಫಸ್ಟಲ್ಲೂ ಹಂಗೆ ಹಾಕಿದ್ರು. ಅದು ಕಳಿಸ್ಬೇಕಾದ್ರೆ ಕ್ಲೀನೆಲ್ಲ ಮಾಡಿ, ನರ್ಸು ಕ್ಲೀನೆಲ್ಲ ಮಾಡಿ ಅದ್ರ ಮೇಲೆ ಒಂಥರ ಬ್ಯಾಂಡೇಜ್ ಹಾಕಿ ಕಳಿಸಿದ್ರು. ಮತ್ತು ಹೋಗಿದ್ದ ದಿವಸ ನಮಗೆ 5 ದಿನಕ್ಕೆ ಕಳಿಸಿದ್ರು. ಮತ್ತು 9 ದಿವ್ಸಕ್ಕೆ ನಾವು ಹೋದೆ ಹೊಲಿಗೆ ಬೀಸೋಕ್ಕೆ. ಆಗ ಡಾಕ್ಟ್ರು ಬಂದು ಎಲ್ಲ ನೋಡಿ, ಇಲ್ಲಮ್ಮ ವಾಸಿ ಆಗಿದೆ ಅಂತ, ಮತ್ತು 1 ನಿಮಿಷ ಏನು ಹೆದ್ರುಕೋಬೇಡ ಅಂತ ಆ ಬ್ಯಾಂಡೇಜ್ ಹಾಕಿರಲ್ಲ ಪಟ್ಟನ್ನು ಎಳೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಎಳೆದ್ರು. 2ನೇ ಸಲ ಬರೀ ಆ ಕಡೆ ಈ ಕಡೆ ಮಾತ್ರ ಕಟ್ ಮಾಡಿದ್ರು ವೈರ್ನ. ಮತ್ತು ನಾನು ಹೊಲಿಗೆ ಬಿಸಿದ ಮೇಲೇ ಸ್ನಾನ ಮಾಡಿದ್ದು. ಅದಕ್ಕೆ ಮುಂಚೆ ಮೈ ತೊಳ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು. ನಾವು ಸ್ನಾನ ಮಾಡ್ತೀವಲ್ಲ ಫ್ರೆಂಡ್ಸ್, ಆವಾಗ ತುಂಬ ನೀಟಾಗಿರಬೇಕು. ನೀಟಾಗಿ ಅಂದರೆ ಸ್ನಾನ ಮಾಡಿದ ತಕ್ಷಣ ಬೇರೆ ನಾವು ಮೈಯೆಲ್ಲ ಒರೆಸ್ಕೊಳ್ಳೋಕೆ ಮುಂಚೆ ಏನು ಆಪ್ರೇಷನ್ ಜಾಗ ಇದೆಯಲ್ವ ನಮ್ಗೆ ಮಾಡಿರೋದು, ಅದನ್ನ ಒಂದು ಟವಲಲ್ಲಿ ಮೆತ್ತಗಿರೋ ಟವಲಲ್ಲಿ ಒರೆಸಿ, ಮತ್ತೆ ಅದಕ್ಕೆ ಅಂತಲೇ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಸ್ಮೂತಾಗಿ ಒರೆಸ್ಕೋಬೇಕು. ಅಂದರೆ ಅಲ್ಲೊಂದು ಸ್ವಲ್ಪನೂ ನೀರು ಇರಬಾರ್ದು. ಮತ್ತು ನಾವು ಹಾಕೋ ಬಟ್ಟೆನೂ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದರೆ ನಾವು ಸಿಸರಿನ್ ಆಗಿರೋ ಜಾಗಕ್ಕೆ ಸ್ವಲ್ಪ ಗಾಳಿ ಹೋಗ್ಬಾರ್ದು. ಗಾಳಿ ಜಾಸ್ತಿ ಹೋಗ್ಬಿಟ್ರೆ ಅದು ಬೇಗ ಗಾಯ ವಾಸಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ತೆಳು ಬಟ್ಟೆಗಿಂತ ಮಂದ ಇರೋ ಬಟ್ಟೆಗಳ್ನ ಹಾಕ್ಕೊಳ್ಳಿ. ಮತ್ತು ಕೂತ್ಕೋಬೇಕಾರೆ ಎದೋಬೇಕಾದ್ರೆ ನಿಧಾನಕ್ಕೆ ಮೆತ್ತಗೆ, ಈಗ ಮಂಚದ ಮೇಲೆ ಹತ್ಬೇಕಿಲ್ಲ ಬೆಡ್ ಮೇಲೆ ಹತ್ತಬೇಕು ಅಂದರೆ ಫಸ್ಟ್ ನಿಧಾನಕ್ಕೆ 2 ಕಾಲು ಹಾಕಿ ಒಂದು 2 ಸೆಕೆಂಡ್ ಸುಧಾರಿಸ್ಕೊಂಡು ಆಮೇಲೆ ಮಲ್ಕೋಬೇಕು. ಎದೋಬೇಕಂದ್ರೂ ಅಷ್ಟೇ, ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡು ತಿರ್ಕೊಂಡು ಕೂತ್ಕೊಂಡು ನಿಧಾನಕ್ಕೆ ಇಳಿಬೇಕು. ಪಾಪು ಎತ್ಕೋಬೇಕಂದ್ರೂ ಅಷ್ಟೇ, ಹಂಗೇ ಇರಬೇಕು. ಮತ್ತು ಒಂದು 3 ಮಂತ್ಸ್ವರೆಗೂ ಆ ಗಾಯ ವಾಸಿ ಆಗೋವರೆಗೂ ನಮಗೆ ಚುಳ್ ಅಂತ ನೋಯ್ತಾ ಇರುತ್ತೆ ಒಂದೊಂದ್ಸಲ. ಯಾಕಂದರೆ ಹಂಗೆ ನೋವು ಬರುತ್ತೆ ಅಂದರೆ ನಮಗೆ ಸ್ಟಿಚ್ಚಸ್ಸು ಸ್ಟಿಚ್ಚಸ್ಸು ಕಮ್ಮಿ ಆಗೋವರೆಗೆ. ಮತ್ತು ನಮಗೆ ಸಿಸರಿನ್ ಆಗಬೇಕಾದ್ರೆ ಹೊಟ್ಟೆನೂ ಕುಯ್ದಿರ್ತಾರೆ, ಮತ್ತು ಒಳಗಡೆ ಗರ್ಭಕೋಶನೂ ಕುಯ್ದಿರ್ತಾರೆ. ಹಂಗಾಗಿ ತುಂಬ ಹುಷಾರಾಗಿ ನೋಡ್ಕೋಬೇಕು. ಆಮೇಲೆ ಭಾರ ಅಂತೂ ಎತ್ತಲಂಗೆ ಇಲ್ಲ. ಒಂದು 3 ಮಂತ್ಸ್ವರೆಗೂ ಎತ್ತಬಾರ್ದು. ಆಮೇಲೆ ನನಗೂ ಡಾಕ್ಟ್ರು 1 ಇಯರ್ ಇಲ್ಲ 10 ಮಂತ್ಸ್ ಅಂತೂ ಹೊಟ್ಟೆ ಗಾಯವಾದರೂ ಗರ್ಭಕೋಶ ಒಳಗಡೆ ಎಲ್ಲ ಸ್ಟಿಚ್ ಹಾಕಿರ್ತೀವಲ್ಲ, ಅದು 1 ಇಯರ್ ಬೇಕು ಈಗಲಾಗೋಕ್ಕೆ. ಒಂದು 3 ಮಂತ್ಸ್ವರೆಗೂ. ಆಮೇಲೆ ಇವಾಗ ಬೆಲ್ಟೆಲ್ಲ ಅಲ್ಲೇ ಹಾಕ್ಬಿಡ್ತಾರೆ. ನನಗೂ ಡಾಕ್ಟ್ರ್ ಏನಿಲ್ಲ, ಒಂದೊಂದು ಆಸ್ಪತ್ರೆಲಿ ಅವ್ರು ಡಾಕ್ಟ್ರೇ ಅವಾಗ ಡೆಲಿವರಿ 2ನೇ ಸಿಸರಿನ್ ಆದಮೇಲೆ ನನಗೆ ಡಾಕ್ಟ್ರೇ ಹೊಟ್ಟೆ ಎಲ್ಲ ಇದೆ ನಿನಗೆ ಅಂದ್ಬಿಟ್ಟು ಸಿಸರಿನ್ ಆದ ತಕ್ಷಣ ಬೆಲ್ಟ್ ಬರ್ಕೊಟ್ಟು ನಾವು ಅಲ್ಲೇ ತಂದು ಬೆಲ್ಟು ಆಸ್ಪತ್ರೆಲಿ ಇದ್ದಂಗೆ ಬೆಲ್ಟ್ ಹಾಕ್ಕೊಂಡು. ಮತ್ತು ಕೆಮ್ಮು ಬಂದು ನನಗೆ ಕೆಮ್ಮು ಬಂದಾಗ ಅಷ್ಟೇ, ಮತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಕೆಮ್ಮು ಬಂದ್ಬಿಟ್ಟಿತ್ತು. ಮತ್ತು ಡಾಕ್ಟ್ರು ಕಾಲ್ ಮಾಡಿದೆ. ಆ ಕೆಮ್ಮಿದಾಗ ಏನು ಮಾಡುತ್ತೆ, ಹೊಟ್ಟೆ ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಆವಾಗ ಸಿಸರಿನ್ ಆಗಿದ್ದ ಜಾಗಕ್ಕೆ ಭಾರ ಬಿದ್ದು ನೋವು ಜಾಸ್ತಿ ಆಗುತ್ತೆ. ಆವಾಗ ಡಾಕ್ಟ್ರ್ ಹೇಳಿದ್ರು, ನೀನು ಯಾವುದೇ ಕಾರಣಕ್ಕೂ ಬೆಲ್ಟ್ ಅಂತೂ ಬಿಚ್ಚಬೇಡ ರತಿ, ಬೆಲ್ಟ್ ಹಾಕೋ ಅಂತ. ಸರಿ ಅಂದ್ಬಿಟ್ಟು ನಾನು ಮತ್ತು ಬೆಲ್ಟೆಲ್ಲ ಹಾಕ್ಕೊಂಡೆ. ಆವಾಗ ಪೇಯ್ನ್ ಸ್ವಲ್ಪ ನನಗೂ ಕಮ್ಮಿ ಆಯಿತು. ಅದೇ ಭಾರ ಎತ್ತಬಾರ್ದು,
ಆಮೇಲೆ ಬಾಣ್ತನದಲ್ಲೂ ನೆಗ್ಲೆಕ್ಟ್ ಮಾಡಬಾರ್ದು. ಅಮ್ಮಂದಿರು ಮನೇಲಿ ಅಜ್ಜಿದಿರು ಏನು ಹೇಳ್ತಾರೆ ಕೆಲವೊಂದನ್ನ ನಾವು ಅವ್ರು ಹೇಳೋದನ್ನು ನಾವು ನಂಬಲೇಬೇಕಾಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಏನಪ್ಪ ಅಂದರೆ ಸಿ ಸೆಕ್ಷನ್ ಆದವ್ರು ಬೆಡ್ ರೆಸ್ಟ್ ಮಾಡಬೇಕು. ಏನು ತಿಂಡಿ ತಿನ್ನೋದು ಒಂದು 3 ಮಂತ್ಸ್ ಅಂತೂ ತುಂಬ ಚೆನ್ನಾಗಿ ಬೆಡ್ ರೆಸ್ಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಲೈಫು ಸಿ ಸೆಕ್ಷನ್ನೇ ಆಗಲಿ ನಾರ್ಮಲ್ ಆಗಲಿ ಯಾರೂ ಡೆಲಿವರಿ ಆಗೋಕ್ಕೆ ಮುಂಚೆ ನಂಗೆ ಸಿ ಸೆಕ್ಷನ್ ಆಗಬೇಕು ಅಂತ ಬಯಸಲ್ಲ. ಕೆಲವೊಂದು ಸಿಚುವೇಶನ್ ಹಂಗಿದ್ದಾಗ ನಮ್ಗೆ ನಾರ್ಮಲೇ ಬೇಕು ಅಂತ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ನಮಗೆ ನಮ್ಮ ಬೇಬಿ ಇಂಪಾರ್ಟೆಂಟ್ ಆಗಿರುತ್ತೆ. ಆವಾಗ ಸಿ ಸೆಕ್ಷನ್ನು ನಾರ್ಮಲ್ ಅಂತ ಮಾಡಿಸ್ಕೊಂಡು ಏನಿಲ್ಲ ಗಾಯ ಒಂದು ಕೀವು ಆಗ್ದಂಗೆ ನೀಟಾಗಿ ನೋಡ್ಕೊಬಿಟ್ರೆ ಅದೇ ಸಾಕು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.